ಹೌದು. ಆ ದೇವ್ರಿಗೆ ಬಂದು ರಾತ್ರಿ ಹತ್ಕೊಳ್ ಗದ್ದೆ ನೆಟ್ಟಂತ ಪೂರ ತಿನ್ಕೊಂಡು ಹೋದ್ರೆ ಮಾರಾಡ ಓಡ್ ಅಡ್ಕಿ ಕೂತಿದ್ದ. ಆ ಗೊಡಿ ಬಿಡಿಲಿ ಓಡ್ ಬಂದೇ ಇಲ್ಲ. ಇವನಿಗೆ ಚಾ ಬೆಳೆಗಾಗಲ್ಲ. ಕಡೆಗೆ ಕೋವಿ ಭಾರಿ ಲೂಟಿ ಅವಾಗ. ಈಗ ಲೂಟಿ ಕಡಿಮೆ, ಅವಾಗ ಹೊಂದಿ ಅಬಾ ಒಂದು ಹೊಂದಿ ಬೋರೋದು ಅಂದರೆ ನೀನು ದಾನ ಹೋದಂಗೆ. ನಮ್ಗದು ಆ ಕಾಡಿಂದ ಒಂದು 10-20 ಒಂದ್ರ ಹಿಂದೆ ಒಂದು ಹೋಗ್ತಾನೆ ಇರೋದು. ಹಿಡ್ಕೆ ಅಂದ್ರೆ ಕೇಳೋದಿಲ್ಲ, ಅವು ಪಾಡಿಗೆ ಹೋತಿರ್ತೀವಿ. ಆಮೇಲೆ ಚಟ್ರೆಕಲ್ ಮೇಲೆ ಬೆಂಕಿ ಹಾಕೊಂಡು ಕುಂಟೆ ಕೂಡ್ಕೊಂಡು ಮುಲ್ಗೋಗಿ ಶುರು ಮಾಡೋದು. ಆಮೇಲೆ 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 ಆಗ ಇದಲ್ಲ ಅಂತ ಹೇಳ್ಕೊಂಡು ಬಲೆ ಗಿಲೆ ಎಲ್ಲ ಹಾಕೋದು. ಆ ಬಲೆಗೂ ಎದುರಿಲ್ಲ. ಇತ್ತಿತ್ತಲ ಸಾವಿರದಾರು ಬಂದು ಪೂರ ಮಾಡ್ಕೊತಿಂದ್ರೆ ಒಂದಿನ ಹೋದ ಒಂದಿನ ಇಡಲಿಲ್ಲ ಅವ್ರು. ಪೂರ ಕ್ಲೀನ್ ಮಾಡೋದ. ಆಮೇಲೆ ಇಲ್ಲೇ ಎಲ್ಲ ಓಡಾಡ್ತಿದ್ದ ನಮ್ಮ ಗದ್ದೆ ಹತ್ರ. ಮಾರನ್ನು ಹೊಡೆದಿದ್ದ ಒಂದು ಸೇರಿ ಇಲ್ಲಿ ಶಿಕಾರಿ ಕೂತಿದ್ವು. ಇಲ್ಲೇ ನಾವು ತೋಟ ಹಾಕಿವಲ್ಲ ಅದರಲ್ಲಿ ನಮ್ಮ ಮಾರಣ್ಣನ ಕೋಯಿ ಕೊಟ್ಟು ಈ ಗದ್ದೆಲಿ ಕೂರಿಸಿದ್ವಿ. ಈ ಗದ್ದೆಯಲ್ಲಿ ಇಲ್ಲಿ ಕೂರಿಸಿದ್ವು. ಇಲ್ಲಿ ನೀರು ಬೀಳ್ತದಲ್ಲ ಅಲ್ಲಿ ಕೂರಿಸಿದ್ವು. ಒಂದು ಬಿಲ್ಲಿಗೆ ಅಲ್ಲಿ ಕೂರಿಸಿದ್ದು. ನಮ್ಮ ದೊಡ್ಡ ಏನು ಅಲ್ಲಿ ಕೂರಿಸಿದ್ದು, ಇನ್ನೊಬ್ಬನು ಅಲ್ಲಿ ಕೂರಿಸಿದ್ದು. ನಾವು ಹೊಳ ಹೊಡೆದು ಅಲ್ಲಿ ನಮ್ಮ ಬಾಮಿ ತೋಟ ಇದೆಯಲ್ಲ, ಭಾರಿ ಕಾಡು. ಮಾರಾಡ ಓಡ್ ಅಡ್ಕಿ ಕೂತಿದ್ದ. ಆ ಗೊಡಿ ಬಿಡಿಲಿ ಓಡ್ ಬಂದೇ ಇಲ್ಲ. ಇವನಿಗೆ ಚಾ ಬೆಳೆಗಾಗಲ್ಲ. ಕಡೆಗೆ ಕೋವಿ ಒಂದು ಮರಿ ಕೋದ್ಲೆ ಆಗ್ತದ ಇಲ್ಲೇ. ಹಿಂಗನಕ್ಕಾಗಲ್ಲ, ಚಾ ಬೆಳೆ ಪುರ್ಸತ್ತಾಗಲ್ಲ. ಶಾಲ್ಟ್ ಮರಿ ಓಡ್ಬಂದು ಕೋವಿ ಹಿಂದೆ ಮಂಡೆ ಮೇಲೆ ಹೋದ ಸತ್ಯ ಅವತ್ತು ಇಲ್ಲೇ ಗೊತ್ತಾಕಿದೆ. ಇಲ್ಲಿ ಒಂದು 3-4 kg ಆಗಿತ್ತು. ಅವ ಹೂ ಅನ್ಬೇಕಾದ್ರೆ ಲೇಟ್ ಆತ. ಹತ್ತೇಲೆ ಬಿಡ್ತಿದ್ದ, ಕೊಂದೇ ಆಗ್ದ. ಹಿಂದೆ ಮುಂದೆ ಮಂಡ್ಯಲ್ಲ ಬಿಡ್ತಿದ್ದ. ಕಡೆಯಿಂದ 5 kg ಆಗಿತ್ತು. ಕಡೆಗೆಲ್ಲ ಹಸಿಗೆ ಮಾಡ್ಕೊಂಡು ತೊಗೊಳೋದು. ಹಂಗಿದ್ದು ಗದ್ದೆ ಬೆಳಿಬೇಕಾದ್ರೆ ಕಷ್ಟ ಅವಾಗ. ಬಿಡು. ಆಮೇಲೆ ನಿನ್ನ ಹುಟ್ಟಿ ಹೆಂಗೆ ಮಾಡ್ತಿದ್ದೆ? ಬೆಳಗಿನ ಜಾವ 4 ಗಂಟೆಗೆ ಹುಲ್ಲು ಹಾಕ್ಬೇಕು ಎತ್ತುಗಳಿಗೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಮತ್ತೆ ಹೊಟ್ಟೆ ತುಂಬಬೇಕಲ್ಲ. ಸಾಯಂಕಾಲ 6 ಗಂಟೆವರೆಗೆ ಹೊಡಿಬೇಕಲ್ಲ. ಮಧ್ಯದಲ್ಲಿ ಎಲ್ಲೂ ಊಟ ಇಲ್ಲ. ಮಧ್ಯದಲ್ಲಿ ಅವ್ಗೆ ಅಂತ ಊಟ ಗಿಟ್ಟಿ ಅಂತೆಲ್ಲ. ಸಾಯಂಕಾಲ 6 ಗಂಟೆ ಆದ್ರೂ ಬಿಡೋದೇ 4 ಲಕ್ಕಿ ಬರಲ್ಲ ತಕ್ಕೊಂಡು. ಅವು ಕೆಲವು ಹೋಗದಾರ್ದನ ಒಂದು ಪಿಟ್ಟ ತಕ್ಷಣ ಬೆನ್ನು ಹಿಂಗೆ ಹೋಗಕ್ಕಾಗಲ್ಲ. 6 ಗಂಟೆ ಆದರೂ ಮತ್ತೆ ಇಲ್ಲಿ ನಿಟಿ ಮಾಡಿಕೊಡೋಕ್ಕಾಗಲ್ಲ. 8-10 ಜನ. ನಮ್ಮ ಗದ್ದೆ 9 ಜೋಡು ಮಾಡ್ತಿದ್ದು ನಾವು. ಇದಕ್ಕೆ 9 ಜೋಡು ಎತ್ತು. ಒಂದು ಜೋಡಿಗೆ ಅವಾಗ 150 ರೂಪಾಯಿ ಇತ್ತು. ನಾವು ಮಾಡ್ತೇನೆ ಹಂಗೆ ಗೊತ್ತಿದ್ದಂಗೆ 150 ರೂಪಾಯಿ ಇತ್ತು. ಈ ಕೆಲವರು ಏನು ಮಾಡೋರು, ಮುದಿ ಎತ್ತು ಹೊಡ್ಕೊಬರೋದ. ಈಗ ಕುಳ ಅಂತ ಬರ್ತದೆ, ಮರನೇಗ್ಲು ಕುಳ. ಎತ್ತಿಗೆ ಗಾತ ಹೋದ ಎಳೆಯೋಕ್ಕಾಗಲ್ಲ. ಅದಕ್ಕೆ ತುದಿಗೆ ಇದನ್ನ ಸಿಕ್ಸ್ಕೊಳ್ಳೋರು, ಯಾವುದು ಮಾಯಿನ ಗೊಲ್ಟು. ಚೂಪಿರ್ ಬರುತ್ತೆ. ಚೂಪಿರ್ ಕೆಳಗೆ ಹೋಗ್ತದಲ್ಲ, ಇದು ಹೊಳ್ಳೆ ಹೋದ ಮಾಯಿನ ಗೊಲ್ಟರು. ಮುದಿಯಾರು ಚುರುಕೋತ ಕುಳ ಕೆಳಗೆ ಇಳಿಯಲ್ಲ. ಒಳ್ಳೆ ಹೋದ ಬರ್ತದೆ ಹಿಂಗೆ. ಆಮೇಲೆ ಈ ದೊಡ್ಡವ್ರು ಏನು ಮಾಡ್ತಾರೆ, ದೊಡ್ಡ ಎತ್ತುಗಳು ಅವು ಒಂದು ರೌಂಡ್ ಬರ್ಬೇಕ್ರಿ. ಸಣ್ಣ ಎತ್ತುಗಳು ಹಿಂದಕ್ಕೆ, ಮತ್ತು ನಮ್ಮ ಎತ್ತುಗಳೇ ಮುಂದಾಗೋದು. ಈ ಬಡ್ಕಲಿ ಎತ್ತುಗಳೇ ಮುಂದಾಗೋದು. ಮತ್ತು ಬಾಯಿ ತಗೊಂಡು ಮತ್ತೆ ಅವ್ನು ಮುಂದೆ ಬಿಡೋದು. 2 ರೌಂಡ್ ಬರ್ಬೇಕು, ಮತ್ತು ನಮ್ಮದೇ ಮುಂದೆ ಹೊಡಿಯ ಅನ್ನೋದು. ನಮ್ಮ ಹೋಗಲ್ಲ. ಅದು ದೊಡ್ಡ ಎತ್ತು ಬಡ 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 ಹೋಗ್ತವೆ. ಸಣ್ಣ ಹೋಗೋದಿಲ್ಲ. ನಾವು ಬೋದಿವಿ ಸೈಡಿ ಹೊಟ್ಟು ನಿಲ್ಸ್ಕೊಡೋದು. ಮತ್ತು ಕಡೆಗೆ ಅವು ನಾವು ಬೈಯೋದು, ಹೋಗ ನೀ ಸಣ್ಣ ಗಂಡ ಹೊಡೋದ್ಲಾಗೆ ನಿಂಗೆ ಆಗಲ್ಲ, ನಿನ್ನ ಬುದಿ ಎತ್ತು ನಾ ದೊಡ್ಡ ಗದ್ದೆ ಹೊಡೆದು ಹಂಗೆ ಮಾಡೋದು. ಆಮೇಲೆ ನಮ್ಮ ಗುರುಮೂರ್ತಿ ಸ್ವಲ್ಪ ಎಣ್ಣೆ ಕಂಬಿಟ್ಟು ಬಿಡು. ಗುರುಮೂರ್ತಿ ಗೊತ್ತಲ್ಲ, ಹೂವು ಆಗದ್ದೆ ಹುಡ್ತಿದ್ದ. 2 ಜೋಡಲ್ಲ, ಅವನೊಂದು ಜೋಡು ನಂದೊಂದು ಜೋಡು. ಅವರು ಕೆಂಪು 2 ಹೋರಿ ಗುಡ್ಡ ಇದ್ದು, ಇಷ್ಟೇ ಹತ್ರ 2 ಹೋರಿ ಗುಡ್ಡ. ನಮ್ಮದು ಯಾವ್ದು ಗೊತ್ತಾ, ಹುಮ್ಮಿಡಿ ಅಂತಂದು ಒಂದು ಕೆಂಪುದೊಂದು ಕರಿಯೋದು. 2 ಜೊತೆ 4 ಕಾಳು ಆ ಗದ್ದೆ ಹುಡ್ತಾ. ಮುಂಚೆ ಎಣ್ಣೆ ಹಾಕಿ ಬಂದ್ಬಿಟ್ಟಾರ. ಅವ್ರು ನೆಟ್ಟಿಯರು ಬೈತಾ ಇದಾರೆ, ನಮ್ಗೆ ಲೇಟ್ ಆಗ್ತದೆ, ನಮ್ಗೆ ಲೇಟ್ ಹುಡುಗಿ ಅಂತ. ಒಂದು 10 ರೌಂಡಿಗೆ ಆ ಗದ್ದೆ ಪೂರೈಸ ನೋಡು. 3 ಅಡಿ ಒಂದು ನೇಗಳು ಬಿಟ್ಟಾರೆ. ಅಲ್ಲೊಂದು ಇದು ಅಂತದೇನು ಕತೆ. ಹೋಗ ಪೂರೈಸಕ್ಕಾಗಲ್ಲ. ಗೀರು ಹಾಕಿದ್ ಗದ್ದಿಗೆ. ಅಲ್ಲೊಂದು ಗೀರು ಇಲ್ಲೊಂದು ಗೀರು ಹೊಡಿ ನಳ್ಳಿ. ಅವ್ರು 4 ಜನ ಬೆರ್ಸಿ ಬರ್ತಾರೆ ಅಂದ್ರೆ ಹೆಂಗಸರು ನೆಟ್ಟಿ ಮಾಡಿಕೊಡಕ್ಕಾಗಲ್ಲ. ಬಾಡಿ ಬೇಗ ಇವು ಎಣ್ಣೆ ಅಲ್ಲ ನೋಡಿಲ್ಲ ಹೂಡಿ ಆಗ್ತಾ. ಅಲ್ಲಿ ಬಂದು ನಾನು ಕಾಪಿ ತಗೊಂಡು ಕೆಳಗೆ ಗದ್ದಿಗೆ ಇಳಿಸಿ ನಿಂತ್ಕೊಂಡೆ. ಅದು ಮುಗೀತ. ಆಗ ಅದು ಮುಗಿದೋಗಿಲ್ಲ ಅಂತ ಗುರುಮೂರ್ತಿ ಅವ. ಹಂಗಿತ್ತು ಅವಾಗ. ಅವಾಗ ಒಂದು 5 ಜೋಡಿದ್ರೆ 2 ಜೋಡು ನಳ್ಳಿಗೆ. ಹಳ್ಳಿ ಹೊಡಿಯೋನೆ 2 ಜೋಡು.
ಅವು ಮರನೇಗಳಲ್ಲ ಅವು ಮೊಗ್ಸದಿಲ್ಲ ಪಕ್ಷದಿಲ್ಲ ಕೆಲ್ಕಡೆಗೆ ಕೆಲ್ಕಡೆ ಜೀರ್ ಸಿಗ್ತಾ ಅಂತ ನಾ ಕೂಳ ಹಿಂಗೆ ಮೇಲೆ ಹೋಗುತ್ತೆ ಹಿಂಗೆ ಬರೀ ನೇಗ್ಲಂದು ಹೊಳ ಮೊಳ ಹಿಂಗೆಲ್ಲ ಹೋಗುತ್ತೆ ಈ ಥರ ಒಂದು ಜೋಡಿಗೆ ಅದೇ ನಾವು ಇದ್ದ 150 ರೂಪಾಯಿ ಇತ್ತು. ನಾನು ಅವ್ರದ್ದು 3 ಎಕರೆ 1.5 ಸಾವಿರಕ್ಕೆ ಕೊಯ್ಸ್ಕೊಂತಿದ್ದೆ. ಸತಾಳ ಎಕರೆದು 3 ಎಕರೆ 1.5 ಸಾವಿರಕ್ಕೆ ಅಂತ ಹೊಳಿಗೆ ಎಲ್ಲಲ್ಲ ಹೊಳಿಗೆ ಹೊಡ್ಕೊಡೋದು ಹೊಳಕೆಗೆ 1.5 ಸಾವಿರ 1.5 ಸಾವಿರ 3 ಎಕರೆ. ಹಾಂ ಈಗ ಈಗ 2.5 ಸಾವಿರ ಆಗಿದೆ ಒಂದು ಜೋಡಿಗೆ. ಜೋಡಿಗೆ 2.5 ಸಾವಿರ. ಒಂದು ಜೋಡಿಗೆ 2.5 ಸಾವಿರ. ಯಾರು ಹೊಡೆಯೋದೇ ಇಲ್ಲಲ್ಲ, ಹೊಡೆಯಕ್ಕೆ ಎತ್ತಿದ್ರಲ್ಲ ಎತ್ತಿನ ಪೂರ ಸಾಬ್ರಿಗೆ ಕೊಟ್ಟತ್ಲಿಗೆ ಎತ್ತೆಲ್ಲ ಹೋದತ್ತೆ. ಆ ಬಡ್ಕಟ್ಟು ಯಾರು ಸಾಕು ಸಾಬ್ರಿಗೆ ಫೋನ್ ಮಾಡಿ ಆಯ್ತು ನಮ್ಮನ್ನು ಹೋರಿದೆ ಕೊಡೋದು. ಮೊರೆ ಮಾಡೋದಲ್ಲ, ಹಾಂ ನಮ್ಮೊರೆ ಸಾಬ್ರಿಗೆ ಕೊಡೋದು, ನಮ್ಮರೇ ತಾಕ್ಸೋದು ಅವರಿಗೆ, ಅವರಿಂದ ಕಮಿಷನ್ ತಗೊಳ್ಳೋದು, ಕೊನೆಗೆ ಅವ್ರನ್ನೇ ಹಿಡಿಸೋದು. ಇಷ್ಟು ಕೊಡ್ತೀನಿ ಅನ್ನೋದು. ಕೊನೆಗೆ ಸಾಬ್ರಿಗೆ ಅವರಿಗೆ ಫೋನ್ ಮಾಡೋದು, ಇಂಥ ಕೊಟ್ಟಿದ್ದು ಎಲ್ಲಿ ಅನ್ನೋದು ಅವನು ಫೋನ್ ಮಾಡೋದು. ಭಾಳ ಜನ ಮಾಡೋದು. ಹಾಂ ಇದು ಭಾರಿ ದಂಧೆ ಅದಾರೆ. ಒಳ್ಳೆ ರೇಟ್ ಇದೆ ಅದಕ್ಕೆ ಈಗ. ಹಂಗಾಗಿ ಈಗ ಮಾಡಬಾರ್ದಲ್ಲ, ಮಾಡಬಾರ್ದು ಮಾಡ್ತಾರೆ. ದೇವರು ಅಂತ ಪೂಜೆ ಮಾಡೋದು ದೀಪಾವಳಿ ಹಬ್ಬದಲ್ಲಿ. ಮತ್ತೆ ರಂಜಾನ್ ಬಂದ್ ಕೂಡಲೇ ಸಾಬ್ರಿಗೆ ಕಡೆ ಕೊಡೋದು. ಹೌದು, ಆ ದೇವ್ರೆ ಬಂದು ರಾತ್ರಿ ಹತ್ಕೊಳ್ಳಿ ಗದ್ದೆ ನೆಟ್ಟನ್ನು ಪೂರ ತಿನ್ಕೊಂಡು ಹೋದ್ರೆ ಗದ್ದೆ ಅವ್ರೆ ನಾವು ತಿನ್ನೋದೆ ಅಂತಂದ ದೇವ್ರೆ ಪೂರ ತಿನ್ಕೊಂಡ್ಬಿಡ್ತದೆ, ನಾವೆಂತ ತಿನ್ನೋದು ಆಮೇಲೆ. ದೇವ್ರು ಇಂಥ ಕಿತಾಪತಿನ ಮಾಡ್ತಾರೆ. ಇಂಥ ಕಿತಾಪತಿ 2 ಗದ್ದೆ ನೆಟ್ಕೊಂತಾರಪ್ಪ. ಒಂದು 3-4 ಬಂದು ರಾತ್ರಿ ಗದ್ದೆ ಹರ್ರಿ ಗದ್ದೆ ಕುಯ್ಲ್ ಟೈಮಲ್ಲಿ ತಾನೇ ಬಂದಾಗ ನಮಗೆ ಸಿಗೋದು ಮುಂದೆ ಒಂದೇ. ಯಕ್ಷಗಂಧ ಹೇಳ್ದಂಗೆ ಅಣ್ಣ ತಮ್ಮ ಇಬ್ಬರು ಇದು ಮಾಡಿದ್ರು, ಶಿಕಾರಿ ಮಾಡಿದ್ರು ದನನ ಅಲೇಶಿಯಲ್ಲಿ ಅಂತ. ಅಣ್ಣ ತಮ್ಮ ಇಬ್ಬರು, ಅಣ್ಣ ತಮ್ಮ ದಡ್ಡ ಅಣ್ಣ ಬುದ್ಧಿವಂತ, ಇಬ್ಬರು ಹೋಗಿ ದನ ಹಿಡಿದಾರೆ ರಾಕ್ಷಸರು. ಪಾಲ್ ಮಾಡ್ಬೇಕು, ಹಿಡ್ಕೊಂಡು ಮುಂದಾಗಿದೆ ಈಗ ಹೆಂಗೆ ಶಿಕಾರಿ ಮಾಡಾಗಿದೆ, ಪಾಲ್ ಮಾಡಬೇಕು. ಯಾವ ರೀತಿ ಪಾಲ್ ಮಾಡೋದು? ನೀನು ಪಾಲ್ ಮಾಡೋ ಅಂತ ಅಣ್ಣಗೆ, ತಮ್ಮ ನೀನೇ ಪಾಲ್ ಮಾಡಿ ನೀನು ದೊಡ್ಡವ, ಹಂಗಾರೆ ಒಂದು ಕೆಲಸ ಮಾಡುವ, ಮಧ್ಯೆ ಕಡ್ದು ಬಿಡೋಣ. ಮಧ್ಯೆ ಕಡ್ದು ಹಿಂದ್ಗಡೆ ನನಗೆ ರಕ್ತ ಮಾಂಸ ನಿನಗಿಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ. ಹಿಂದ್ಗಡೆಯಿಂದ ಹಂಗೆ ರಕ್ತ ಮಾಂಸ ನಿನಗಿಲ್ಲ, ಇವನು ಸಿಕ್ಕಿದೆ ಅಂತದ್ದು ಬರೀ ಎಲ್ಲಿ ಒಂದೇ ರಕ್ತ ಮಾಂಸ ನಿಂಗಿಲ್ಲ. ಮಧ್ಯೆ ಪಾಲ್ ಮಾಡೋದು ಹಿಂದ್ಗಡೆಯಿಂದ ಹಂಗೆ ರಕ್ತ ಮಾಂಸ ನಿಂಗಿಲ್ಲ, ಅವನಿಗೆ ನಿಂಗಿಲ್ಲ ಅಂತ ಬರೀ ಆಮೇಲೆ ಸ್ವಲ್ಪ ಬಿಟ್ಟು ಹೋಯ್ ನೀನು ಪಾಲ್ ಮಾಡಿ ಸರಿ ಇಲ್ಲ. ಮತ್ತೆ ಭೇಟಿ